ದಸರಾ ಸಂಭ್ರಮದಲ್ಲಿರುವ ದೇಶದ ಜನರಿಗೆ ಒಂಥರ ಡಬಲ್ ಖುಷಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಖರೀದಾರಿನೂ ಕೂಡ ಬಹಳ ಉತ್ಸವದಿಂದ ಹುಮ್ಮಸ್ಸಿನಿಂದ ಹಬ್ಬವನ್ನು ಆಚರಿಸುತ್ತಿದ್ದಾರೆ ದೇಶದ ಜನ. ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ GST 2.0 ಜಾರಿಯನ್ನ ಮಾಡಿತ್ತು. ಇದು ಹಬ್ಬದ ಸೀಸನ್ನಲ್ಲಿ ಒಂದು ರೀತಿ ವರದಾನನೇ ಆಗಿದೆ ಭಾರತದ ಜನರಿಗೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ಇದು ಉದ್ಯಮಿಗಳು, ಬಡವರು, ಮಧ್ಯಮ ವರ್ಗದವರು ಎಲ್ಲರಿಗೂ ಕೂಡ ಉತ್ತಮವಾದ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತ. ಅದು ನಿಜ ಕೂಡ ಹೌದು. ಯಾಕೆ ಅಂತಂದರೆ GST 2.0 ಜಾರಿ ಆದ ನಂತರದಲ್ಲಿ, ಅದರಲ್ಲೂ ಕೂಡ ಹಬ್ಬದ ಸೀಸನ್ನಲ್ಲಿ ಭಾರತದ ಪ್ರಮುಖ ಕಾರು ತಯಾರಕ ಕಂಪನಿಗಳು ನವರಾತ್ರಿಯ ಮೊದಲ ದಿನ ಭಾರಿ ಪ್ರಮಾಣದಲ್ಲಿ ಕಾರುಗಳನ್ನು ಮಾರಾಟ ಮಾಡಿವೆ. ಹೊಸ ತೆರಿಗೆ ನೀತಿಯಿಂದ ಕಾರುಗಳ ಬೆಲೆಗಳು ಕೂಡ ಗಣನೀಯವಾಗಿ ಇಳಿಕೆಯಾಗಿದೆ. ಇನ್ನು ಮಾರುತಿ ಸುಜುಕಿ, ಹೊಂಡಾಯ್, ಟಾಟಾ ಮೋಟಾರ್ಸ್ ಭರ್ಜರಿ ಮಾರಾಟ ದಾಖಲಿಸಿವೆ. GST ಜೊತೆ ಕಂಪನಿಗಳು ನೀಡುತ್ತಿರುವಂತಹ ಆಫರ್ಗಳು ಗ್ರಾಹಕರನ್ನ ಆಕರ್ಷಿಸ್ತಿವೆ ಅಂತಲೇ ಹೇಳ್ಬೋದು. ನವರಾತ್ರಿಯ ಮೊದಲನೇ ದಿನ ಸೆಪ್ಟೆಂಬರ್ 22ರಂದು ದೇಶದ ಅತಿದೊಡ್ಡ ಕಾರು ತಯಾರಕ ಕಂಪನಿಗಳಾದ ಮಾರುತಿ ಸುಜುಕಿ, ಹೊಂಡಾಯ್, ಟಾಟಾ ಮೋಟಾರ್ಸ್ ಅಭೂತಪೂರ್ವ ಮಾರಾಟವನ್ನು ದಾಖಲಿಸಿವೆ. ಇನ್ನು ಕಳೆದ ಕೆಲ ವರ್ಷಗಳಲ್ಲೇ ಇದು ಅತಿದೊಡ್ಡ ಏಕದಿನ ಮಾರಾಟವಾಗಿದೆ ಅಂತ ಕೂಡ ಖುದ್ದು ಕಂಪನಿಗಳೇ ಹೇಳಿಕೊಂಡಿರುವಂತಹದ್ದು. ನವರಾತ್ರಿಯ ಮೊದಲನೇ ದಿನದಂದೇ ಮಾರುತಿ ಸುಜುಕಿ ಕಂಪನಿ ಸುಮಾರು 30,000 ಕಾರ್ಗಳನ್ನು ವಿತರಿಸಿದೆ. ಇದು ಕಂಪನಿಯ 35 ವರ್ಷಗಳ ಇತಿಹಾಸದಲ್ಲೇ ಒಂದು ದಿನದಲ್ಲಿ ಅತಿದೊಡ್ಡ ಮಾರಾಟ ಅಂತ ಹೇಳಲಾಗ್ತಿದೆ. ಇನ್ನು ಸುಮಾರು 85,000 ಗ್ರಾಹಕರು ಕಾರು ಖರೀದಿಗೆ ವಿಚಾರಣೆ ನಡೆಸಿದ್ದಾರೆ ಮಾರುತಿ ಸುಜುಕಿಯಲ್ಲಿ. ಇನ್ನು ಹೊಂಡಾಯ್ ವಿಚಾರಕ್ಕೆ ಬಂತು ಅಂದರೆ ಹೊಂಡಾಯ್ನಲ್ಲಿ ಒಂದೇ ದಿನದಲ್ಲಿ ಸುಮಾರು 11,000 ಡೀಲರ್ ಬಿಲ್ಲಿಂಗ್ಗಳನ್ನು ದಾಖಲಿಸಿದ್ದು, ಇನ್ನು ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಅತ್ಯುತ್ತಮ ಏಕದಿನ ಮಾರಾಟವಾಗಿದೆ. ಇನ್ನು ಟಾಟಾ ಮೋಟಾರ್ಸ್ ಸುಮಾರು 10,000 ಕಾರ್ಗಳನ್ನು ವಿತರಣೆ ನಡೆಸಿದ್ದು, ಇದು ಕೂಡ ಕಂಪನಿಯ ಒಂದು ಶ್ರೇಷ್ಠ ಸಾಧನೆ ಅಂತಲೇ ಹೇಳಲಾಗ್ತಿದೆ. ಸೆಪ್ಟೆಂಬರ್ 22ರಂದೇ 25,000ಕ್ಕೂ ಹೆಚ್ಚು ಜನರು ಕಾರುಗಳನ್ನು ವಿಚಾರಣೆ ನಡೆಸಿರುವಂತಹದ್ದು ಖರೀದಿ ಮಾಡೋದಿಕ್ಕೆ. ಇನ್ನು ಕಾರುಗಳ ಮೇಲಿನ ತೆರಿಗೆಯನ್ನ ಗಣನೀಯವಾಗಿ ಈ GST 2.0 ನೀತಿ ಅಡಿಯಲ್ಲಿ ಕಡಿಮೆ ಮಾಡಲಾಗಿದೆ. ಇದು ಬೆಲೆ ಇಳಿಕೆಗೆ ಮುಖ್ಯ ಕಾರಣ, ಜೊತೆಗೆ ಸೇಲ್ಸ್ಗೂ ಕೂಡ. 4 ಮೀಟರ್ಗಿಂತ ಚಿಕ್ಕದಾದ ಕಾರ್ಗಳನ್ನು ಈಗ 18% ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ. ಇನ್ನು ಈ ಹಿಂದೆ ಇವುಗಳ ಮೇಲೆ 28% GST, 1ರಿಂದ 3ರವರೆಗೂ ಸೆಸ್ ಸೇರಿ ಹೀಗೆ ಒಟ್ಟು 29ರಿಂದ 31ರವರೆಗೂ ಕೂಡ ಟ್ಯಾಕ್ಸ್ ಇರುತ್ತೆ. ಹೀಗಾಗಿ ಆಗ ಅಷ್ಟರ ಮಟ್ಟಿಗೆ ಒಂದು ಕಾರುಗಳನ್ನು ಖರೀದಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ದೊಡ್ಡ ಮತ್ತು ಐಷಾರಾಮಿ ಕಾರುಗಳನ್ನು ಈಗ 40% ತೆರಿಗೆ ವ್ಯಾಪ್ತಿಯಲ್ಲಿ ಇರಿಸಲಾಗಿದೆ. ಈ ಹಿಂದೆ ಇವುಗಳ ಮೇಲೆ 43ರಿಂದ 50% ಕೂಡ ತೆರಿಗೆ ವಿಧಿಸಲಾಗಿತ್ತು. ಇನ್ನು GST ದರ ಕಡಿಮೆ ಜೊತೆಗೆ ಕಂಪನಿಗಳು ಕೂಡ ಒಂದು ರೀತಿ ಹಬ್ಬದ ಕೊಡುಗೆಗಳನ್ನು ನೀಡ್ತಿದ್ದು, ಇದು ಕೂಡ ಮಾರಾಟವನ್ನು ಹೆಚ್ಚಿದೆ ಅಂತಲೇ ಹೇಳ್ಬೋದು. ಇನ್ನು ಮಾರುತಿ ಸುಜುಕಿಯ ಎಸ್ಪ್ರೆಸ್ಸೋ ಕಾರಿನ ಬೆಲೆ 1.30 ಲಕ್ಷ ರೂಪಾಯಿ, ಆಲ್ಟೋ K10 ದರ 1.08 ಲಕ್ಷ ರೂಪಾಯಿ, ಬೊಲೆನೋ ಬೆಲೆ 86,100 ರೂಪಾಯಿ, ಸ್ವಿಫ್ಟ್ ದರ 84,600 ರೂಪಾಯಿ, ಬ್ರೆಜಾ ಬೆಲೆ 1.13 ಲಕ್ಷ ರೂಪಾಯಿವರೆಗೂ ಕೂಡ ಕಡಿಮೆಯಾಗಿದೆ. ಇನ್ನು ಹುಂಡಾಯ್ ವಿಚಾರಕ್ಕೆ ಬರೋದಾದರೆ SUV ಟಕ್ಸನ್ ದರ 2.40 ಲಕ್ಷ ರೂಪಾಯಿವರೆಗೂ ಕೂಡ ಇಳಿಕೆಯಾಗಿದೆ. ಕ್ರೆಟಾ ಬೆಲೆ 72,145 ರೂಪಾಯಿ, ವೆನ್ಯೂ ದರ 1.24 ಲಕ್ಷ ರೂಪಾಯಿ, i20 ಬೆಲೆ 98,053 ರೂಪಾಯಿವರೆಗೂ ಕೂಡ ಕಡಿಮೆ ಆಗಿದೆ. ಇನ್ನು ಟಾಟಾ ಮೋಟಾರ್ಸ್ ವಿಚಾರಕ್ಕೆ ಬಂತು ಅಂತಂದರೆ GST ಕಡಿತ ಮತ್ತು ಹಬ್ಬದ ಕೊಡುಗೆಗಳನ್ನು ಸೇರಿಸಿ ತನ್ನ ಕಾರುಗಳ ಮೇಲೆ 2 ಲಕ್ಷ ರೂಪಾಯಿವರೆಗೂ ಕೂಡ ಪ್ರಯೋಜನಗಳನ್ನು ಅಂದರೆ ಬೆನಿಫಿಟ್ಸ್ಗಳನ್ನ ನೀಡ್ತಾ ಇದೆ. ಇನ್ನು ನೆಕ್ಸಾನ್ ಬೆಲೆ 2 ಲಕ್ಷ ರೂಪಾಯಿ, ಸಫಾರಿ ದರ 1.98 ಲಕ್ಷ ರೂಪಾಯಿ ಮತ್ತು ಆಲ್ಟ್ರೋಸ್ ಬೆಲೆ 1.76 ಲಕ್ಷ ರೂಪಾಯಿ ಕಡಿಮೆ ಆಗಿದೆ. ಒಟ್ನಲ್ಲಿ ಟೂತ್ ಪೇಸ್ಟಿಂದ ಹಿಡಿದು ಸೋಪು, ಶಾಂಪೂ, ಆಟೋಮೊಬೈಲ್ಸು ಹೀಗೆ ಎಲ್ಲದರ ದರ ಈ GST 2.0 ನೀತಿಯಡಿ ಎಲ್ಲದರ ದರ ಕಡಿಮೆ ಆಗಿದ್ದು, ದೇಶದ ಜನ ತುಂಬ ಹುಮ್ಮಸ್ಸಿನಿಂದ ಬಹಳ ಖುಷಿಯಿಂದ ಈ ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಮುಂದೆ ದೀಪಾವಳಿ ಹಬ್ಬ ಕೂಡ ಬರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಆಫರ್ಗಳನ್ನು ಕೂಡ ಕಂಪ್ನಿಗಳು ನೀಡ್ತವೆ ಪ್ರತಿ ವರ್ಷನೂ ಕೂಡ. ಈ ವರ್ಷ ಆ ಆಫರ್ಗಳ ಜೊತೆಗೆ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಈ ಟ್ಯಾಕ್ಸ್ ಕಡಿಮೆ ಆಗಿರೋದ್ರಿಂದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.